ನಮಸ್ಕಾರ ರೀ ಎಲ್ಲರಿಗೂ. ಹೋಟೆಲ್ದಲ್ಲಿ ಸಿಗುವಂಥ ಗೋಬಿ ಮಂಚೂರಿಯನ್ನ ಮನೆಯಲ್ಲೇ ಈಸಿಯಾಗಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನು ಗೋಬಿಯನ್ನು ಸ್ವಚ್ಛವಾಗಿ ತೊಳೆದೇನಿ ರೀ. ನೋಡಿರಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪ್ಪಿನ ನೀರೊಳಗೆ ಇದನ್ನು ಹಾಕ್ಬೇಕು ರೀ. ಇಲ್ಲಿ ಕಾರ್ನ್ಫ್ಲೋರ್ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಇಟ್ಕೊಂಡೇನಿ ರೀ. ಒಂದು ಕಾರ್ನ್ಫ್ಲೋರಿಗೆ ನಾನು 4 ಬೌಲ್ ಆಗುವಷ್ಟು ಹಿಟ್ಟನ್ನ ತೊಗೊಂಡೇನಿ ರೀ, ಸಣ್ಣ ಬೌಲ್ಲೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಖಾರ ಇಷ್ಟ ಆದರೂ ಖಾರ ಹಾಕಿರಿ, ಬ್ಯಾಡ ಅನ್ನೋರು ಸ್ಕಿಪ್ ಮಾಡ್ಬೋದು ರೀ. ನಾನು ಇಲ್ಲೇ ಒಣ ಖಾರವನ್ನು ಉಪಯೋಗ ಮಾಡತ್ತೀನಿ ರೀ. ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆನ ಹಾಕಿರಿ. ನೋಡಿರಿ, ಇಷ್ಟು ಒಂದೂವರೆ ಸ್ಪೂನ್ ಖಾರನ ಹಾಕೇನಿ ರೀ. ಆಮೇಲೆ ಫುಡ್ ಕಲರ್ ರೀ. ಕೆಂಪಿದ್ರೆ ಕೆಂಪು ಹಾಕಿರಿ, ಕೇಸರಿ ಇದ್ರೆ ಕೇಸರಿ ಹಾಕಿರಿ. ನನ್ನ ಕಡೆ ಕೆಂಪು ಕಲರ್ ಇತ್ತು, ನಾನು ಕೆಂಪು ಕಲರ್ ಸ್ವಲ್ಪ ಹಾಕತ್ತೇನೆ ರೀ, ಒಂದು ಚಿಟಿಕೆ ಅಷ್ಟು, ಜಾಸ್ತಿ ಹಾಕತ್ತಿಲ್ಲ ರೀ. ಇದನ್ನು ನೀಟಾಗಿ ಮೊದಲು ಕಲಿಸ್ಕೊಂಡ್ರಿ, ಅಂದ್ರೆ ಉಪ್ಪು ಖಾರ ಕಲರ ಸರಿಯಾಗಿ ಹಿಟ್ಟಿನ ಜೊತೆ ಕೂಡ್ತಾವ್ರಿ. ಇದನ್ನು ಕಲಿಸ್ಕೊಂಡು ಅಂದ್ರೆ ಆಮೇಲೆ ಒಂದು ಸೈಡಿಗೆ ನಾನು ಉಪ್ಪು ಹಾಕಿ ಗೋಬಿಯನ್ನು ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡನಲ್ರಿ, ಆ ಗೋಬಿಯನ್ನು ಈ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ, ಹಿಟ್ಟಿಗೆ ಆಮೇಲೆ ಗೋಬಿಗೆ ಸರಿಯಾಗಿ ಹಿಟ್ಟು ಹತ್ತೋ ಹಂಗೆ ಮೊದಲು ಕಲಿಸ್ಕೊತೀನಿ ರೀ. ಆ ನಂತರ ಇದನ್ನು ಇನ್ನಷ್ಟು ಜಾಸ್ತಿ ನೀರು ಹಾಕಿ ಹಿಟ್ಟನ್ನ ಜಾಸ್ತಿ ಹಾಕಿ ಈ ಬಜ್ಜಿ ಬಿಡೋ ಥರ ಕಲಿಸ್ಕೊಂಡೇನಿ ನೋಡಿರಿ. ಉಪ್ಪನ್ನು ಸ್ವಲ್ಪ ಕಡಿಮೆನ ಹಾಕಿರಿ, ಅಂದ್ರೆ ಗೋಬಿ ನಾವು ಕಟ್ ಮಾಡ್ಕೊಂಡಿರ್ತಾವಲ್ಲ ರೀ, ಆ ನೀರೊಳಗೆ ಉಪ್ಪು ಹಾಕಿರ್ತೀವಿ. ಈ ಮ್ಯಾಗ ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಆಗ್ತದೆ ರೀ. ಹಿಟ್ಟಿಗೆ ಎಷ್ಟು ಹಾಕ್ತೀರಿ ಅಷ್ಟೇ ಸಾಕ್ರಿ, ಗೋಬಿ ಮತ್ತು ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಎಣ್ಣೆ ಕಾದದ್ರಿ, ಎಣ್ಣೆ ಒಳಗೆ ಒಂದೊಂದಾಗೆ ಗೋಬಿಯನ್ನು ಬಿಡ್ತೀನಿ ರೀ. ಜಾಸ್ತಿ ಒಮ್ಗೆ ಹಾಕಕ್ಕೆ ಹೋಗ್ಬೇಡ್ರಿ, ಒಂದಕ್ಕೊಂದು ಅಂಟ್ಕೋತಾವ. ಒಂದೊಂದಾಗಿ ಬಿಟ್ರೆ ಸರಿಯಾಗಿ ನೋಡಿರಿ, ಈ ಥರ ನೀಟಾಗೆ ಬರ್ತಾವೆ ರೀ. ಸೇಮ್ ಹೋಟೆಲ್ದಾಗ ಯಾವ ರೀತಿ ಮಾಡ್ತಾರಲ್ರಿ, ಯಾವ ಟೇಸ್ಟ್ ಇರ್ತದೆ ಅದೇ ಟೇಸ್ಟ್ ಬರ್ತದೆ ರೀ. ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ರೀ. ಅಲ್ಲಿ ಕೊಡುವಂಥ ದುಡ್ಡಲ್ಲೇನ ಇಲ್ಲಿ ಮನೆ ಮಂದೆಲ್ಲ ತಿನ್ಬೋದು ರೀ, ಅಷ್ಟು ಗೋಬಿ ಆಗ್ತದೆ ರೀ. ನೋಡಿರಿ, ನೀಟಾಗಿ ಕ್ರಿಸ್ಪಿಯಾಗಿ ಬಂದದ್ರಿ, ಎಷ್ಟು ಚೆನ್ನಾಗಿ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡ್ರಿ. ಯಾವ ರೀತಿ ಮಸಾಲೆ ಮಾಡೋದು ಅಂತ ನೋಡೋಣ ಬರ್ರಿ. ಫಸ್ಟ್ ಈರುಳ್ಳಿನ ಹೆಂಚಿಟ್ಕೊಂಡೇನಿ ರೀ, ಕ್ಯಾಬೇಜ್ ರೀ, ಆಮೇಲೆ ಕೊತ್ತಂಬರಿನ ಹೆಂಚಿಟ್ಕೊಂಡೇನಿ ರೀ. ಇರುವಷ್ಟು ಗೋಬಿ ಎಲ್ಲನ ಎಣ್ಣೆ ಒಳಗೆ ಕರ್ದು ಇಟ್ಕೊಂಡೇನಿ ರೀ. ಮಸಾಲೆ ರೆಡಿ ಮಾಡ್ಕೊತೇನೆ ರೀ. ಫಸ್ಟ್ ಎಣ್ಣೆಯನ್ನು ಹಿಟ್ಟಿನ ಹಾಕಿದ್ದೀನಿ ರೀ. ಅದಕ್ಕಾದ ನಂತರ ಉಳ್ಳಾಗಡ್ಡಿ ಹಾಕೇನಿ ರೀ. ಅವು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಉಪ್ಪು ಹಾಕತ್ತೇನೆ ರೀ. ಉಳ್ಳಾಗಡ್ಡಿಗೆ ಆಗುವಷ್ಟು ಉಪ್ಪು ಹಾಕ್ರಿ. ಇವಾಗ ಟೊಮೊಟೊ ಸಾಸ್ ಹಾಕ್ತೇನೆ ರೀ ಇದಕ್ಕೆ. ನೋಡಿರಿ, ಟೊಮೊಟೊ ಸಾಸ್ ಗಟ್ಟಿಯಾಗಿರ್ತದಲ್ರಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿರಿ. ಅದನ್ನು ಡೈರೆಕ್ಟಾಗಿ ನಾವು ಗೋಬಿ ಒಳಗೆ ಕುಡ್ಸೋಕೆ ಬರ್ತದೆ ರೀ, ಆ ಗೋಬಿ ಸರಿಯಾಗಿ ಹಿಡ್ಕೋದಿಲ್ಲ ರೀ. ನಾನು ಒಂದು ಸಣ್ಣ ಕಪ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ರೀ. ಈ ರೀತಿ ನೀರಿನ ಥರ ಟೊಮೊಟೊ ಸಾಸ ಬರ್ತದೆ ರೀ. ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡಿದ್ರೆ ಗಟ್ಟಿಯಾಗಿ ಬರ್ತದೆ ರೀ. ನಾವು ಆಗಲೇ ಎಲ್ಲ ಉಪ್ಪು ಖಾರ ಹಾಕಿದೆವು ರೀ ಗೋಬಿ ಒಳಗೆ. ಮತ್ತು ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ ಅದು ಮಸಾಲೆ ಒಳಗೆ. ಬ್ಯಾಡ ಅನ್ನೋರು ಹಂಗೆ ಮಿಕ್ಸ್ ಮಾಡ್ಕೋಬೋದು ರೀ. ನೋಡಿರಿ, ನೀಟಾಗಿ ಟೊಮೊಟೊ ಸಾಸ, ಈರುಳ್ಳಿ, ಗೋಬಿ ಎಲ್ಲ ಸರಿಯಾಗಿ ಕೂಡೋ ಹಂಗೆ ಕಲಸ್ರಿ. ಒಗ್ಗರಣೆ ರೀ, ಯಾವಾಗ ನೀವು ತಿನ್ಬೇಕು ಅನ್ನಿಸ್ತಲ್ಲ ಅವಾಗ ಮಾಡ್ಕೊರಿ, ಮುಂಚಿತ ಮಾಡಿ ಇಡಬೇಡ್ರಿ. ಮುಂಚಿತ ಮಾಡಿ ಇಟ್ರೆ ಗೋಬಿ ಸ್ಮೂತಾಗಿ ಬರ್ತದೆ ರೀ. ಎಷ್ಟು ತಿನ್ಬೇಕು ಅನ್ಸತ್ತಲ್ಲ ಅಷ್ಟು ಮಾತ್ರ ಒಗ್ಗರಣೆ ಹಾಕೋರಿ. ಉಳಿದಷ್ಟು ಗೋಬಿ ಹಂಗೆ ಇಟ್ಟರೆ ಮತ್ತೊಮ್ಮೆ ಒಗ್ಗರಣೆ ಹಾಕೋಕೆ ಬರ್ತದೆ ರೀ. ಇವಾಗ ನಾನು ಹೆಂಚಿಟ್ಟಂಥ ಕ್ಯಾಬೇಜ್ ಹಾಕೋತೀನಿ ರೀ. ಆಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ನಾವು ಇವಾಗ ಹೋಟೆಲ್ಗಳಿಗೆ ಹೋದ್ರೆ ನಾವು ಹೋದ ನಂತರ ನಾನು ಒಗ್ಗರಣೆ ಹಾಕಿ ಕೊಡ್ತಾರೆ ರೀ, ಅಂದ್ರೆ ಅವು ಕ್ರಿಸ್ಪಿಯಾಗಿರ್ತಾವೆ. ಮುಂಚಿತ ಮಾಡಿಟ್ರೆ ಸ್ಮೂತ್ ಆಗ್ತಾವೆ ರೀ ಫುಲ್ಲ. ಎಣ್ಣೆಲಿ ಕರೆದು ಮುಂಚೆನೇ ಇಟ್ಬೋದು ರೀ. ಮಕ್ಳು ಯಾವಾಗ ಕೇಳ್ತಾವೆ, ದೊಡ್ಡವ್ರು ಯಾವಾಗ ಕೇಳ್ತಾರೆ, ಯಾವಾಗ ಕೇಳ್ತಾರೆ ಅವಾಗ ಈ ರೀತಿ ಒಗ್ಗರಣೆ ಹಾಕಿ ಕೊಡೋದು ರೀ. ನೋಡಿರಿ, ಇದ್ರಾಗ ಕೊತ್ತಂಬರಿ ಹಾಕೀನಿ ರೀ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ಗೋಬಿ ರೆಡಿ ಆಯ್ತು ರೀ. ಇದು ಮಾತ್ರ ಹೋಟೆಲ್ದಾಗ ಮಾಡಿದ ರೀತಿನ ಬಂದೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗೆ ಬಂತು ಅನ್ನೋದನ್ನ ಕಮೆಂಟಾಗಿ ಹೇಳಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ವಿಡಿಯೋ ಹಾಕಲಿಕ್ಕೆ ನಮ್ಗೆ ಪ್ರೋತ್ಸಾಹವನ್ನು ನೀಡಿರಿ. ಧನ್ಯವಾದಗಳು ರೀ.